ಭಾರತದ ಇತಿಹಾಸದಲ್ಲಿ 1582ನೇ ಇಸ್ವಿಯ ವಿಶೇಷತೆ ಏನು? ಅಕ್ಬರನು ದೀನ್-ಇ-ಇಲಾಹಿ ಎಂಬ ಹೊಸ ಧರ್ಮವನ್ನು ಆರಂಭಿಸ್ತಾನೆ. ಇದು ಸರ್ವಧರ್ಮಗಳ ಸಮನ್ವಯದ ಧರ್ಮವಾಗಿರುತ್ತೆ. ಇದನ್ನು ಈತ ಆರಂಭ ಮಾಡಿದಂಥ ವರ್ಷ 1582. ಹೈದರಾಲಿ ಮತ್ತು ಬ್ರಿಟಿಷರ ಮಧ್ಯೆ ಜರುಗಿದ ಮೊದಲ ಆಂಗ್ಲೋ ಮೈಸೂರು ಯುದ್ಧ ನಡೆದಂಥ ವರ್ಷ ಯಾವುದು? 1767ರಿಂದ 1769 ನಡುವೆ ಹೈದರಾಲಿ ಮತ್ತು ಬ್ರಿಟಿಷರ ಮಧ್ಯೆ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ನಡೆಯುತ್ತೆ. ಈ ಒಂದು ಯುದ್ಧದಲ್ಲಿ ಹೈದರಾಲಿಯು ಬ್ರಿಟಿಷರನ್ನ ಸಂಪೂರ್ಣವಾಗಿ ಸೋಲಿಸ್ತಾನೆ. ಒಟ್ಟಾರೆಯಾಗಿ ಮೈಸೂರು ಸುಲ್ತಾನರಿಗೂ ಮತ್ತು ಬ್ರಿಟಿಷರ ನಡುವೆ 4 ಆಂಗ್ಲೋ ಮೈಸೂರು ಯುದ್ಧಗಳು ನಡೀತವೆ. ಅದರಲ್ಲಿ ಪ್ರಮುಖವಾಗಿ 2 ಹೈದರಾಲಿ ಮತ್ತು ಬ್ರಿಟಿಷ್, ಇನ್ನುಳಿದಂಥ 2 ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷರ ನಡುವೆ ನಡೆದವು. ಅಸ್ಪೃಶ್ಯತೆಯನ್ನು ತನ್ನ ಸಾಮ್ರಾಜ್ಯದಲ್ಲಿ ನಿಷೇಧಿಸಿದ ಮೊದಲ ರಾಜಕುಮಾರ ಯಾರು? ಛತ್ರಪತಿ ಶಾಹು ಅಂತ ಕರಿತೀವಿ, ಅಥವಾ 1ನೇ ಶಾಹು ಭೋಸ್ಲೆ ಅಂತ ಕರಿತೀವಿ. ಈತನು ಛತ್ರಪತಿ ಶಿವಾಜಿಯ ಮೊಮ್ಮಗನಾಗಿದ್ದು, ಶಿವಾಜಿಯ ಮಕ್ಕಳಲ್ಲಿ ಅತ್ಯಂತ ಹಿರಿಯವನಾದಂತಹ ಸಂಭಾಜಿಯ ಮಗನಾಗಿರ್ತಾನೆ. ಈತನು ತನ್ನ ಅಧಿಕಾರಾವಧಿಯಲ್ಲಿ ತನ್ನ ಸಾಮ್ರಾಜ್ಯದಲ್ಲಿ ಅಸ್ಪೃಶ್ಯತೆಯನ್ನ ನಿಷೇಧ ಮಾಡಿರ್ತಾನೆ. ನಾನು ಹೋದ ನಂತರ ನನ್ನ ನುಡಿಯನ್ನು ಈತನು ಮುಂದುವರಿಸುವನು. ಗಾಂಧೀಜಿಯವರು ಈ ಮಾತನ್ನು ಯಾರ ಬಗ್ಗೆ ಹೇಳಿದ್ದಾರೆ ಅಂದರೆ ಯಾರನ್ನ ಕುರಿತು ಈ ಒಂದು ಮಾತನ್ನ ಹೇಳಿದ್ದಾರೆ? ಜವಾಹರ್ಲಾಲ್ ನೆಹರು. ಸೊ ಜವಾಹರ್ಲಾಲ್ ನೆಹರು ಮತ್ತು ಗಾಂಧೀಜಿಯ ಆತ್ಮೀಯತೆಯನ್ನ ಈ ಒಂದು ಹೇಳಿಕೆ ತೋರಿಸುತ್ತದೆ. ಜವಾಹರ್ಲಾಲ್ ನೆಹರೂರವರ ಬಗ್ಗೆ ಗಾಂಧೀಜಿಯವರು ಈ ಒಂದು ನುಡಿಯನ್ನ ಹೇಳಿದ್ದರು. 1757ರಲ್ಲಿ ಜರುಗಿದ ಭಾರತ ಇತಿಹಾಸದ ಪ್ರಮುಖ ಘಟನೆ ಯಾವುದು? 1757 ಅಂದ ತಕ್ಷಣ ಪ್ಲಾಸಿ ಕದನ. ಸಿರಾಜುದ್ದೌಲಾ, ಬಂಗಾಳದ ನವಾಬನಾದಂಥ ಸಿರಾಜುದ್ದೌಲಾ ಮತ್ತು ಬ್ರಿಟಿಷರ ನಡುವೆ ಈ ಒಂದು ಕದನ ನಡೆಯುತ್ತೆ. ಈ ಮೂಲಕವಾಗಿ ಸಿರಾಜುದ್ದೌಲಾ ಸೋಲನ್ನ ಅನುಭವಿಸುವ ಮೂಲಕ ಬಂಗಾಳ ಪ್ರಾಂತ್ಯದ ಮೇಲೆ ಬ್ರಿಟಿಷರ ಹಿಡಿತ ಆರಂಭವಾದಂತಹ ಪ್ರಮುಖವಾದ ಇತಿಹಾಸದ ಘಟನೆಯಾಗಿದೆ. ಗಾಂಧೀಜಿಯವರು ಕಾಂಗ್ರೆಸ್ನ ಯಾವ ಅಧಿವೇಶನದಲ್ಲಿ ಅಗ್ರಗಣ್ಯ ನಾಯಕರಾಗಿ ಆಯ್ಕೆಯಾದರು? ನಾಗ್ಪುರ್ ಅಧಿವೇಶನ 1920. ಇದರ ಅಧ್ಯಕ್ಷತೆಯನ್ನು ಲಾಲಾ ಲಜಪತ್ ರಾಯ್ರವರು ವಹಿಸಿಕೊಂಡಿರ್ತಾರೆ. ಅಸಹಕಾರ ಚಳವಳಿಗೆ ಸಂಬಂಧಪಟ್ಟ ಹಾಗೆ ನಾಯಕತ್ವವನ್ನು ಆಯ್ಕೆ ಮಾಡೋದಕ್ಕೆ ಗಾಂಧೀಜಿಯವರನ್ನ ಈ ಒಂದು ಅಧಿವೇಶನದಲ್ಲಿ ಸೂಚಿಸಲಾಯಿತು. ಈ ಮೂಲಕವಾಗಿ ಸ್ವತಂತ್ರ ಹೋರಾಟದಲ್ಲಿ ಬಹುಮುಖ್ಯ ನಾಯಕರಾಗಿ ಗಾಂಧೀಜಿ ಆಯ್ಕೆಯಾಗ್ತಾರೆ. ಗಾಂಧೀಜಿಯವರು ಸತ್ಯಾಗ್ರಹ ಎಂಬ ಆಚರಣೆಯನ್ನ ಮೊದಲು ಎಲ್ಲಿ ಬಳಕೆ ಮಾಡಿದರು? ದಕ್ಷಿಣ ಆಫ್ರಿಕಾದಲ್ಲಿ 1906ರಲ್ಲಿ ಅಲ್ಲಿದ್ದಂತಹ ವರ್ಣಭೇದ ನೀತಿಯ ವಿರುದ್ಧವಾಗಿ ಹೋರಾಟವನ್ನು ಮಾಡೋದಕ್ಕೆ ತಾವು ಆಯ್ಕೆ ಮಾಡಿಕೊಂಡಂತಹ ಹೋರಾಟದ ಹಾದಿ ಸತ್ಯವನ್ನ ಆಗ್ರಹಿಸುವುದು. ಗಾಂಧೀಜಿಯವರು ಅಧಿಕೃತವಾಗಿ ರಾಜಕೀಯವಾಗಿ ಪ್ರವೇಶ ಪಡೆದಂತಹ ಸತ್ಯಾಗ್ರಹ ಯಾವುದು? ರೌಲೆಟ್ ಸತ್ಯಾಗ್ರಹ ಅಥವಾ ರೌಲೆಟ್ ಕಾಯ್ದೆಯ ವಿರುದ್ಧವಾಗಿ ನಡೆದಂತಹ ಸತ್ಯಾಗ್ರಹ ಅಂತಾನೂ ಕರಿತೀವಿ. 1919ರಲ್ಲಿ ಜಾರಿಗೆ ಬಂದಂತಹ ರೌಲೆಟ್ ಕಾಯ್ದೆ ಏನಿದೆ, ಪತ್ರಿಕಾ ಸ್ವಾತಂತ್ರ್ಯವನ್ನು ನಿಷೇಧ ಮಾಡಿರುತ್ತೆ. ಸೊ ಇದರ ವಿರುದ್ಧವಾಗಿ ನಡೆದಂತಹ ಫೆಬ್ರವರಿ 24, 1919ರಲ್ಲಿ ಬಾಂಬೆನಲ್ಲಿ ಈ ಒಂದು ಸತ್ಯಾಗ್ರಹವನ್ನು ಕೈಗೊಳ್ತಾರೆ ಗಾಂಧೀಜಿಯವರು. ಆ ಮೂಲಕವಾಗಿ ಅಧಿಕೃತವಾಗಿ ರಾಜಕೀಯಕ್ಕೆ ಪ್ರವೇಶವನ್ನು ಪಡೀತಾರೆ. ಸರಾಬಂದಿ ಅಥವಾ ತೆರಿಗೆ ಮುಕ್ತ ಚಳುವಳಿಯ ನೇತಾರರು ಯಾರು? ಸರ್ದಾರ್ ವಲ್ಲಭಾಯ್ ಪಟೇಲ್ ಈ ಒಂದು ಚಳುವಳಿಯನ್ನ ಸರಾಬಂದಿ ಅಂದರೆ ನೋ ಟ್ಯಾಕ್ಸ್ ಅಂತ, ತೆರಿಗೆ ಇಲ್ಲ ಅಂತ 1922ರಲ್ಲಿ ನಡೆಯುತ್ತೆ ಗುಜರಾತ್ನಲ್ಲಿ. ಇದರ ನೇತೃತ್ವವನ್ನು ವಹಿಸಿದಂಥವರು ಸರ್ದಾರ್ ವಲ್ಲಭಾಯ್ ಪಟೇಲ್. ಇದರ ಅರ್ಥ ರೈತರಿಗೆ ತೆರಿಗೆಗಳನ್ನು ಕಟ್ಟದಂತೆ ತಿಳಿಸಿ ನಡೆಸಿದಂಥ ಹೋರಾಟವಾಗಿತ್ತು. ತ್ರಿಪುರದಲ್ಲಿ 1939ರಲ್ಲಿ ನಡೆದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಆಯ್ಕೆಯಾದ ಸುಭಾಷ್ ಚಂದ್ರ ಬೋಸ್ ಕೆಲವೇ ದಿನಗಳಲ್ಲಿ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡ್ತಾರೆ. ಇದಕ್ಕೆ ಕಾರಣ ಏನು ಅಥವಾ ಬಹುಮುಖ್ಯ ಕಾರಣವಾದಂಥ ಅಂಶ ಏನು? ಗಾಂಧೀಜಿಯವರೊಡನೆ ಇದ್ದಂತಹ ವಿಚಾರಗಳ ಭಿನ್ನಾಭಿಪ್ರಾಯ. ಸೊ ಗಾಂಧೀಜಿಯವರ ವಿಚಾರಕ್ಕೂ ಮತ್ತು ಸುಭಾಷ್ ಚಂದ್ರ ವಿಚಾರಗಳಿಗೂ ಭಿನ್ನಾಭಿಪ್ರಾಯ ಉಂಟಾದಾಗ ಅದರಿಂದ ಬೇಸತ್ತಂತಹ ಸುಭಾಷ್ ಚಂದ್ರ ಬೋಸ್ರವರು ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ನೀಡಿ ಅಲ್ಲಿಂದ ಅವರು ಹಿಂತಿರುಗ್ತಾರೆ. ಸೊ 1939ರಲ್ಲಿ ಸುಭಾಷ್ ಚಂದ್ರ ಬೋಸ್ರವರು ತ್ರಿಪುರದಲ್ಲಿ ನಡೆಯುತ್ತೆ ಈ ಒಂದು ಅಧಿವೇಶನ.
ರಾಜೀನಾಮೆಯಿಂದ ತೆರವಾದಂಥ ಸ್ಥಾನಕ್ಕೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗುತ್ತೆ. ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲಿ ಆರಂಭಿಸಿದ ಮೊದಲ ಪತ್ರಿಕೆ ಯಾವುದು? ದಿ ಇಂಡಿಯನ್ ಒಪಿನಿಯನ್ ಎನ್ನುವಂತಹ ಪತ್ರಿಕೆಯನ್ನು ದಕ್ಷಿಣ ಆಫ್ರಿಕಾದಲ್ಲಿ ಗಾಂಧೀಜಿಯವರು ವರ್ಣಭೇದ ನೀತಿಯ ವಿರುದ್ಧವಾಗಿ ಹೋರಾಟವನ್ನು ಮಾಡಲಿಕ್ಕೆ, ನಾಗರಿಕ ಹಕ್ಕುಗಳ ಬಗ್ಗೆ ಪ್ರಚುರಪಡಿಸಲಿಕ್ಕೆ ಈ ಪತ್ರಿಕೆಯನ್ನು ಆರಂಭ ಮಾಡ್ತಾರೆ. ಕ್ರಿಸ್ತಶಕ 1498ನೇ ಇಸ್ವಿಯ ಭಾರತದ ಇತಿಹಾಸದ ಪ್ರಮುಖ ಘಟನೆ ಯಾವುದು? 1498ರಲ್ಲಿ ನಡೆದಂತಹ ಘಟನೆ. ವಾಸ್ಕೋ ಡಿ ಗಾಮಾ ಭಾರತಕ್ಕೆ ಮೊದಲ ಬಾರಿಗೆ ಜಲಮಾರ್ಗವನ್ನು ಕಂಡುಹಿಡಿತಾನೆ. ಮೊದಲು ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದವನು ವಾಸ್ಕೋ ಡಿ ಗಾಮಾ. ಆತ ಭಾರತಕ್ಕೆ ಆಗಮಿಸಿದ ವರ್ಷ 1498. ಕೇರಳದ ಕಲ್ಲಿಕೋಟೆಗೆ ಈತ ಮೊದಲ ಬಾರಿಗೆ ಆಗಮಿಸುತ್ತಾನೆ ವ್ಯಾಪಾರ ಮಾಡುವ ಸಲುವಾಗಿ. ಗಾಂಧೀಜಿಯವರಲ್ಲಿ ರಾಜಕೀಯ ಪ್ರೇರಣೆಯನ್ನು ಉಂಟು ಮಾಡಿದ್ದ ವ್ಯಕ್ತಿಗಳು ಯಾರ್ಯಾರು? ಹೆನ್ರಿ ಡೇವಿಡ್ ಥೋರಿವ್, ಜಾನ್ ರಸ್ಕಿನ್, ಲಿಯೋ ಟಾಲ್ಸ್ಟಾಯ್. ಈ ಮೂವರು ವ್ಯಕ್ತಿಗಳು ರಾಜಕೀಯವಾಗಿ ಗಾಂಧೀಜಿಯ ಮೇಲೆ ಅತ್ಯಂತ ಪ್ರಭಾವ ಬೀರಿದಂತಹ ವ್ಯಕ್ತಿಗಳಾಗಿದ್ದಾರೆ. ಹೆನ್ರಿ ಡೇವಿಡ್ ಥೋರಿವ್ ಅಮೆರಿಕದ ಖ್ಯಾತ ತತ್ವಜ್ಞಾನಿ, ಕವಿ ಆಗಿದ್ದರು. ಇವರ ಪುಸ್ತಕಗಳ ರಿಫ್ಲೆಕ್ಷನ್ ಏನಿದೆ ಗಾಂಧೀಜಿಯವರ ಮೇಲೆ ಅತ್ಯಂತ ಪ್ರಭಾವವನ್ನು ಬೀರಿತ್ತು. ಜಾನ್ ರಸ್ಕಿನ್ ಅಂಟು ದಿ ಲಾಸ್ಟ್, ಹಾಗೆ ಲಿಯೋ ಟಾಲ್ಸ್ಟಾಯ್, ವಾರ್ ಅಂಡ್ ಪೀಸ್ ಕೃತಿಗಳು ಗಾಂಧೀಜಿಯವರ ಮೇಲೆ ಪ್ರಭಾವವನ್ನು ಬೀರಿದ್ದವು. ಭಾರತೀಯ ವಿದ್ಯಾಭವನದೊಂದಿಗೆ ಸಂಬಂಧ ಹೊಂದಿರುವ ಸ್ವಾತಂತ್ರ್ಯ ಹೋರಾಟಗಾರ ಯಾರು? ಆಚಾರ್ಯ ನರೇಂದ್ರ ದೇವ್. ಬಾಲಗಂಗಾಧರ ತಿಲಕ್ ಮತ್ತು ಅರವಿಂದೋ ಘೋಷ್ರವರ ಪ್ರಭಾವದಿಂದ ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕ್ತಾರೆ ಆಚಾರ್ಯ ನರೇಂದ್ರ ದೇವ್ ಅವರು. ಭಾರತೀಯ ವಿದ್ಯಾಭವನವನ್ನು ಸ್ಥಾಪನೆ ಮಾಡ್ತಾರೆ. ಅಲ್ಲದೇ ಕಾಂಗ್ರೆಸ್ ಸೋಷಿಯಲಿಸ್ಟ್ ಪಾರ್ಟಿಯನ್ನು ಕೂಡ ಸ್ಥಾಪನೆಯನ್ನು ಮಾಡ್ತಾರೆ. 1938ರಲ್ಲಿ ಜರುಗಿದ ಹರಿಪುರ ಕಾಂಗ್ರೆಸ್ ಅಧಿವೇಶನ ಭಾರತದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಒಂದು ಮೈಲುಗಲ್ಲು ಎನ್ನಲಾಗಿದೆ. ಇದಕ್ಕೆ ಕಾರಣವೇನು? ಭಾರತದ ಆಡಳಿತದಲ್ಲಿ ಯೋಜನಾ ಆಯೋಗದ ಪರಿಕಲ್ಪನೆಯನ್ನು ಈ ಒಂದು ಅಧಿವೇಶನದಲ್ಲಿ ಪರಿಚಯಿಸಲಾಯಿತು. ಆಗ ಅಧ್ಯಕ್ಷತೆಯನ್ನು ವಹಿಸಿದಂಥವರು ಸುಭಾಷ್ ಚಂದ್ರ ಬೋಸ್ರವರು ನ್ಯಾಷನಲ್ ಪ್ಲಾನಿಂಗ್ ಕಮಿಟಿಯನ್ನು ರಚನೆ ಮಾಡ್ತಾರೆ. ಈ ಮೂಲಕವಾಗಿ ಭಾರತದಲ್ಲಿ ಕೈಗಾರಿಕೆಗಳ ಅಭಿವೃದ್ಧಿಗಾಗಿ ಒಂದು ಹೊಸ ಅಧ್ಯಾಯ ಆರಂಭವಾಗುತ್ತೆ, ಯೋಜನಾ ಆಯೋಗದ ಪರಿಕಲ್ಪನೆ. ಹರ್ಬಿಲಾಸ್ ಸರ್ದಾ ಯಾವ ಕಾಯ್ದೆಯ ರಚನೆಕಾರರಾಗಿದ್ದಾರೆ? 1929ರಲ್ಲಿ ಜಾರಿಗೆ ಬಂದಂಥ ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯ ರಚನೆಕಾರರಾಗಿದ್ದಾರೆ. ಇದನ್ನು ಸರ್ದಾ ಕಾಯ್ದೆ ಅಂತಲೇ ಕರೀತಾರೆ. ಎ ಟೇಲ್ ಆಫ್ ಟೂ ರಿವೋಲ್ಟ್ಸ್ ಎಂಬುದು ರಾಜಮೋಹನ್ ಗಾಂಧಿಯವರ ಕೃತಿಯಾಗಿದೆ. ಈ ಕೃತಿಯ ಕಥಾವಸ್ತು ಯಾವುದು? 1857ರ ದಂಗೆ ಮತ್ತು ಅಮೆರಿಕದ ನಾಗರಿಕ ಯುದ್ಧದ ಬಗ್ಗೆ ಕಥಾವಸ್ತುವನ್ನು ಒಳಗೊಂಡಿದ್ದು. ಇದನ್ನು ರಚನೆ ಮಾಡ್ತಾರೆ. ರಾಜಮೋಹನ್ ಗಾಂಧಿ ಖ್ಯಾತ ಜೀವನ ಚರಿತ್ರೆಗಳ ರಚನೆಕಾರರಾಗಿದ್ದು ಸಂಶೋಧನಾ ಪ್ರಾಧ್ಯಾಪಕರಾಗಿರ್ತಾರೆ. ಜೊತೆಗೆ ಮಹಾತ್ಮ ಗಾಂಧೀಜಿಯವರ ಮೊಮ್ಮಗ. ಗಾಂಧೀಜಿಯವರು ಸುದೀರ್ಘವಾದ ದೇಶ ಸಂಚಾರ ಕೈಗೊಂಡ ಘಟನೆಯನ್ನು ಏನೆಂದು ಕರೆಯುವರು? ಹರಿಜನ ಯಾತ್ರೆ ಅಂತ ಕರೀತಾರೆ. 1932ರಲ್ಲಿ ಮಹಾತ್ಮ ಗಾಂಧೀಜಿಯವರು ಸಮಾಜದ ಕೆಳವರ್ಗದ ಜನರಿಗೆ ಆಗುತ್ತಿದ್ದಂಥ ಅನ್ಯಾಯಗಳನ್ನು, ದಬ್ಬಾಳಿಕೆಗಳನ್ನು ವಿರೋಧಿಸಿ ಆ ಒಂದು ಸಮೂಹವನ್ನು ಹರಿಜನರು ಎನ್ನುವಂಥ ಹೆಸರಿನಿಂದ ಸೂಚಿಸ್ತಾರೆ. ಈ ಒಂದು ಪದ್ಧತಿಯ ವಿರುದ್ಧವಾಗಿ ಇಡೀ ದೇಶದಾದ್ಯಂತ ಸಂಚಾರವನ್ನು ಮಾಡ್ತಾರೆ. ಇದು ಗಾಂಧೀಜಿಯವರು ಕೈಗೊಂಡಂಥ ಸುದೀರ್ಘವಾದ ದೇಶ ಸಂಚಾರವಾಗಿದೆ. ಇದನ್ನು ಹರಿಜನ ಯಾತ್ರೆ ಅಂತ ಕರೀತಾರೆ. ಸೈಮನ್ ಆಯೋಗವನ್ನು ಭಾರತೀಯರು ವಿರೋಧಿಸಲು ಕಾರಣವೇನು? ಇದು ಬಹಳಷ್ಟು ಸಾರಿ ರಿಪೀಟ್ ಆಗಿರುವಂಥ ಪ್ರಶ್ನೆ. ಈ ಆಯೋಗದಲ್ಲಿ ಭಾರತೀಯರಾರೂ ಇರಲಿಲ್ಲ. ಈ ಒಂದು ಸೈಮನ್ ಆಯೋಗ ಏನು ಭಾರತಕ್ಕೆ ಆಗಮಿಸಿರುತ್ತೆ, ಇದರಲ್ಲಿ ಭಾರತೀಯರು ಇರದೇ ಇರುವ ಕಾರಣಕ್ಕೆ ಇದನ್ನು ಭಾರತೀಯರು ವಿರೋಧವನ್ನು ಮಾಡ್ತಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಸಮಾಜದ ಕೆಳವರ್ಗದವರಿಗೆ ಪ್ರತ್ಯೇಕ ಮತಕ್ಷೇತ್ರ ಪ್ರಾತಿನಿಧ್ಯಕ್ಕಾಗಿ ಒತ್ತಾಯಿಸಿದ ಸಮ್ಮೇಳನ ಯಾವುದು? ಮೊದಲನೇ ದುಂಡು ಮೇಜಿನ ಸಮ್ಮೇಳನ, ದ ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಂತ ಕರಿತೀವಿ. ನವೆಂಬರ್ 12, 1930ರಿಂದ 19 ಜನವರಿ 1931ರವರೆಗೆ ಈ ಒಂದು ಸಮ್ಮೇಳನವು ನಡೆದಿರುತ್ತೆ ಲಂಡನ್ನಲ್ಲಿ. ಇದರಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಮಾಜದ ಕೆಳವರ್ಗರಿಗೆ ಪ್ರತ್ಯೇಕ ಮತಕ್ಷೇತ್ರದ ಪ್ರಾತಿನಿಧ್ಯವನ್ನು ನೀಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾರೆ. 1923 ಮತ್ತು 1940ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು?
ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಭಾರತದ ಮೊದಲ ಶಿಕ್ಷಣ ಸಚಿವರು ಸಮೇತ ಹೌದು. ಇವರ ಜನ್ಮದಿನದಂದು ರಾಷ್ಟ್ರೀಯ ಶಿಕ್ಷಣ ದಿನವನ್ನಾಗಿ ಆಚರಿಸ್ತಾ ಇದ್ದೀವಿ ನಾವು. ಈ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ 1923 ಮತ್ತು 1940ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನದ ಅಧ್ಯಕ್ಷರಾಗಿರ್ತಾರೆ. ಅಂಬೇಡ್ಕರ್ ಅವರಿಂದ ಸ್ಥಾಪಿತವಾದ 2 ಪಕ್ಷಗಳು ಯಾವುವು? ಮೊದಲನೇದು ಆಲ್ ಇಂಡಿಯಾ ಶೆಡ್ಯೂಲ್ಡ್ ಕ್ಯಾಸ್ಟ್ ಫೆಡರೇಷನ್, ಎರಡನೇದು ದ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಎನ್ನುವಂಥ 2 ಪಕ್ಷಗಳನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ಥಾಪನೆ ಮಾಡಿರ್ತಾರೆ. ಸ್ವರಾಜ್ ಪಕ್ಷದ ಸ್ಥಾಪಕರು ಯಾರು? ಸಿ ಆರ್ ದಾಸ್ ಅಥವಾ ಚಿತ್ತರಂಜನ್ ದಾಸ್ ಮತ್ತು ಮೋತಿಲಾಲ್ ನೆಹರು ಸ್ವರಾಜ್ ಪಕ್ಷದ ಸ್ಥಾಪಕರು. ಹಿಂದ್ ಸ್ವರಾಜ್ ಪುಸ್ತಕದ ಲೇಖಕರು ಯಾರು? ಸರಿಯಾದ ಉತ್ತರ ಮಹಾತ್ಮ ಗಾಂಧೀಜಿ. ಮಹಾತ್ಮ ಗಾಂಧೀಜಿಯವರ ಆತ್ಮಚರಿತ್ರೆಯ ಹೆಸರು ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರೂತ್, ಸತ್ಯದೊಂದಿಗೆ ನನ್ನ ಪ್ರಯೋಗಗಳು.